ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ. ಮರಿಯಮ್ಮನವರು ನೀರಿಲ್ಲ, ದ್ರಾಕ್ಷಾರಸ ಇಲ್ಲ ಅಂದ ತಕ್ಷಣ ಮರಿಯಮ್ಮನವರೇ ಹೇಳ್ತಾರೆ, ಮಗ ಬಾ ಊರಿಗೆ ಹೋಗ್ಬಿಡೋಣ, 3 ಕಾಸು ಪ್ರಯೋಜನ ಇಲ್ಲ, ಮದುವೆಯಲ್ಲಿ ಬಂದು ಏನು ಪ್ರಯೋಜನ ಇಲ್ಲ, ದ್ರಾಕ್ಷಾರಸನೇ ಹಾಕೋಗೈತೆ, ನೀನು ಒಳಗೋದು ನಿನಗೆ ಅವಮಾನ ಐತೆ, ಬಾ ನಾನು ಊರಿಗೆ ಹೋಗಿ ಕರ್ಕೊಂಡೋಗ್ತೀನಿ ಅಂತ ಹೇಳಲಿಲ್ಲ. ಮರಿಯಮ್ಮನ ಹೇಳ್ದೆ, ಮಗ ಅಲ್ಲಿ ನೋಡು, ಸ್ವಲ್ಪ ನೋಡ್ಕೊಂಬ, ಅಲ್ಲಿ ಪಾತ್ರೆ ಎಲ್ಲ ಖಾಲಿ ಆಗೈತೆ. ಅಮ್ಮನ ಗೊತ್ತು ಅಪ್ಪ ಮಗ ಎಂತೆಂಥ ಮಿರಕಲ್ ಮಾಡೋರು ಅಂತ ಹೇಳಿ. ದ ಮದರ್ ನ್ಯೂ ವಾಟ್ ಕೈಂಡ್ ಆಫ್ ಮಿರಕಲ್ಸ್. ಜೀಸಸ್ ಮಗುಲ್ ಇರಬೇಕಾದ್ರೆ, ಆಟ ಆಡಬೇಕಾದ್ರೆ ಆ ಬೊಂಬೆಗಳೆಲ್ಲ ಮಾಡೋರಂತೆ. ಆ ಬೊಂಬೆಗಳ ಥರ ಗುಬಚ್ಚಿಗಳು ಪಾರ್ವಾಳೆಲ್ಲ ಮಾಡಿ ತುಂಬ ಚೆನ್ನಾಗಿಡೋರಂತೆ. ಅವ್ರ ಅಣ್ಣಂದ್ರೆಲ್ಲ ಬಂದು ಏನು ಮಾಡೋರಂತೆ, ಗುಬಚ್ಚಿ ಮೇಲೆ ಕಾಲಿಗೆ ಕೊಡರಂತೆ, ಆ ಮಣ್ಣ ಮೇಲೆ ಕಾಲಿಗೆ ಕೊಡರಂತೆ. ಆ ಜೀಸಸ್ ಹೇಳೋರಂತೆ, ಅಯ್ಯೋ ಅಣ್ಣ ಬಂದ, ನೀವು ಆರ್ಬಿಡಪ್ಪ ಅಂದರೆ ಆ ಮಣ್ಣ ಹಂಗೆ ಆರಕ್ಕೆ ಸ್ಟಾರ್ಟ್ ಆಗ್ಬಿಡೋದಂತೆ. ಮತ್ತೆ ಬರ್ತಿರ್ಲಿಲ್ಲ, ಜೀವ ಬಂದ್ಬಿಡೋದಂತೆ. ಇದೆಲ್ಲ ತಾಯಿ ನೋಡಿದ್ದಕ್ಕೇನೆ ಕಾನಾ ಊರಲ್ಲೇ ತಾಯಿ ಹೇಳ್ತಾರೆ, ಮಗನೇ ಡೂ ಸಮಥಿಂಗ್ ಫಾರ್ ದೆಮ್. ಆ್ಯಂಡ್ ಜೀಸಸ್ ಸೆಡ್, ಮೈ ಮದರ್ ಮೈ ಅವರ್ ಹಸ್ ನಾಟ್ ಕಮ್, ನನ್ನ ಸಮಯ ಇನ್ನೂ ಬಂದಿಲ್ಲ, ಬಟ್ ಸ್ಟಿಲ್ ನಿನ್ನ ಫೇತ್ ಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡಿದ್ರ, ನಿನ್ನ ಫೇತ್ ಮೇಲೆ. ಲಿಸನ್ ಟು ಮಿ, ಗಾಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಡೂ ದಟ್ ಮಿರಕಲ್, ಬಟ್ ದ ಲೇಡಿ ಈಸ್ ಇಂಟ್ರೆಸ್ಟೆಡ್ ಟು ಸಿ ದಟ್ ಮಿರಕಲ್. ಈಗ ನಾನು ಹೇಳ್ತೇನೆ, ದೇವ್ರು ಅದ್ಭುತ ಮಾಡೋಕ್ಕೆ ರೆಡಿ ಇಲ್ಲ ಪರಲೋಕದಲ್ಲಿ, ಆ ನೀ ರೆಡಿ ಆಗ್ಬಿಟ್ರೆ ಅವ್ರು ರೆಡಿ ಆಗ್ತಾರೆ. ಆಮೆನ್. ನೀ ರೆಡಿ ಆದವ್ರು ರೆಡಿ ಆಗ್ತಾರೆ. ನಿನಗೆ ಮನಸ್ಸಿದ್ದ ಅವ್ರಿಗೆ ಮನಸ್ಸಿಲ್ಲ ಆದ್ರೂ ಕೂಡ ನಿನಗೆ ಮನಸ್ಸು ಬಂದ್ಬಿಡ್ತಂದ್ರೆ, ನನ್ನ ಮಗಳು ಕೇಳ್ತಾ ಇದ್ದಾಳೆ ಕೊಟ್ಟೆ ಬಿಡ್ಬೇಕಂತ ಹೇಳಿ ಅವ್ರ ಮುಂದೆ ಬಂದ್ಬಿಡ್ತಾರೆ. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ, ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ. ಮನೇಲಿ ಹೇಳಿ, ನನ್ನ ಪಾತ್ರೆಯಲ್ಲಿ ಎಣ್ಣೆ ತುಂಬಿ ಹೊರಸೂಸುತ್ತೆ, ಸಕ್ಕರೆ ಹೊರಸೂಸುತ್ತೆ, ಅಭಿವೃದ್ಧಿ ಹೊರಸೂಸುತ್ತೆ, ಎಲ್ಲ ಮಾಂಸಗಳು ಹೊರಸೂಸುತ್ತೆ, ನನ್ನ ಫ್ರಿಜ್ಜಲ್ಲಿ ಎಲ್ಲ ವಸ್ತುಗಳು ಹೊರಸೂಸುತ್ತೆ. ಇದು ದೇವ್ರು ಕೊಡುವಂಥ ಬ್ಲೆಸ್ಸಿಂಗ್ ನಿಮಗೆ. ಏಸಪ್ಪ ಕೇಳ್ತಾರೆ, ಏನ್ರೋ ನೀವು ನನ್ನ ಬಿಟ್ಟು ಹೋಗ್ತಿರೋನೋ? ಪೇತ್ರ ಹೇಳ್ತಾರೆ, ದೇವ್ರೇ ನಿನ್ನ ಬಿಟ್ಟು ಹೋಗೋದು ಎಲ್ಲಿಗೆ ಅಪ್ಪ? ಅತ್ತೆ ಮೇಲೆ ಕಷ್ಟಪಟ್ಟಿದ್ದೀನಿ, ತಾಯಿ ಮೇಲೆ ಕಷ್ಟಪಟ್ಟಿದ್ದೀನಿ, ನಿನ್ನ ಹತ್ರ ಬಂದ್ಮೇಲೆ ಈ ಮೀನುಗಳೆಲ್ಲ ನೋಡ್ತಾ ಇದ್ದೀನಿ, ಇನ್ನು ನಿನ್ನ ಬಿಟ್ಟು ಹೋಗೋದಲ್ಲಿ ನಿನ್ನ ಹತ್ರ ಜೀವಕರವಾದ ವಾಕ್ಯಗಳಿದೆ ಅಪ್ಪ. Thou art the living word of God. ನಿನ್ನಲ್ಲಿ ಜೀವಕರವಾದ ವಾಕ್ಯ ಇದೆ. ಖುಷಿಗಳೇ, ಅಪ್ಪ ನಾನು ನನ್ನ ಮನೆಯವರು, ಅಪ್ಪ ನಾನು ನನ್ನ ಮನೆಯವರು, ನಾನು ನನ್ನ ಅಕ್ಕ ತಂಗಿಯರು, ನಾನು ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಅಣ್ಣ ತಮ್ಮಂದಿರು ನಿನ್ನೊಬ್ಬನನ್ನೇ ಪ್ರೀತಿಸುತ್ತೇವೆ, 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 ಪ್ರೀತಿಸುತ್ತೇವೆ. ಪ್ರೀತಿಸುತ್ತೇವೆ. ಆಗ ನೀವು ಪ್ರೀತಿ ಮಾಡ್ಬೇಕು ದೇವರನ್ನ. ಪೇತ್ರ ಮೀನೇ ಇಲ್ಲ ಅಂತಾನೆ, ಬಲಿಯು ಹರಿಯಿತು, ದೋಣಿಯು ಮುಳುಗಿತು, ಅವ್ರ ಆಶೀರ್ವಾದ. ನನ್ನ ಪಾತ್ರೆ ತುಂಬಿ ಹೇಳಿ, ನನ್ನ ಪಾತ್ರೆಯು ತುಂಬಿ ಹೊರಸೂಸುತ್ತದೆ. ಇವೆಲ್ಲ ನೀವು ಹೇಳಲ್ಲ. ಮನೆ ಒಳಗೆ ಅಯ್ಯೋ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಖಾರದ ಪುಡಿ ಇಲ್ಲ, ಅಯ್ಯಯ್ಯೋ ನಾ ಹೇಳಿದ್ದಲ್ಲ ನಿಮ್ನ ಮದುವೆ ಆಗಿದೆ ವೇಸ್ಟರು, ಅಯ್ಯೋ ನಿಮ್ನ ಮದುವೆ ಆಗೋ ಬದಲು ಪಕ್ಕದಲ್ಲೇ ವೆಂಕಟಮ್ಮನ ಮದುವೆ ಆಗಿದ್ದು ಚೆನ್ನಾಗಿತ್ತು, ಶಾರುಖ್ ಖಾನ್ ಮದುವೆ ಆಗಿದ್ದು ಚೆನ್ನಾಗಿತ್ತು. ಇಂಥ ಕನಸು ಕಾಣಬೇಡಿ. ಡೋಂಟ್ ಬಿ ಎ ಡೇ ಡ್ರೀಮರ್, ಬಿ ಎ ಬೈಬಲ್ ಡ್ರೀಮರ್. ಸಕ್ಕರೆ ಇಲ್ಲ, ನಾ ಹೇಳುವ ಸಕ್ಕರೆ ಇಲ್ಲ ಅಂತ ಯಪ್ಪ ಹಿಂಗೆ ಮಾಡೋದು ನಂಗೆ ಗೊತ್ತು, ಇವ್ನು ಹಿಂಗೆ ಬಂದ ನೋಡಿ, ಎಲ್ಲ ಸಕ್ಕರೆನೇ ತಂದಿಲ್ಲ. ಹಲೋ, ಸಕ್ಕರೆ ಇಲ್ವಾ? ತುಂಬಲಿ, ಏಸು ನಾಮದಲ್ಲಿ ಅಪ್ಪ ಸಕ್ಕರೆ ತುಂಬಿ ತುಳಿಕ್ಲಪ್ಪ. ಯಾರಾದರೂ ಅಡುಗೆ ಮನೆಗೂ ಈ ಥರ ಕೆಲಸ ಮಾಡಿದ್ದೀರಾ? ಹಾಂ, ಅಡುಗೆ ಮನೆಗೂ ಯಾರ ಹೆಣ್ಮಕ್ಳು ಮಾಡಿದ್ದೀರಾ? ಅಲ್ಲಿ ಒಳಗೋಗ್ಬಿಟ್ಟಿಂಗಂತೆ ತೆರೀದ್ರ ನನ್ನ ಮಗ ಮದುವೆ ಆಗಿದೆ ಬೆಸ್ಟ್ ಅಲ್ಲಿ ಆಗದ್ದಾಳೆ, ಎಪ್ಪನ ಮದುವೆ ಆಗಿದೆ ವೇಸ್ಟನ್ನು ಯಜಮಾನ್ರಿ ಅಂತೀವಿ. ಒಳಗೋಗ್ಬಿಟ್ಟು ಬೈತಾ ಇರ್ತೀವಿ, ನನ್ನ ಮಗನ ಯಾಕನ ಮದುವೆ ಆದ್ನು, ಬಾಂಡಿ ಬೇರೆ, ಕೈಯಲ್ಲಿ ಕಾಸಿಲ್ಲ ಬೇರೆ, ಕಾಸು ಕೆಲಸ ಬೇರೆ ಇಲ್ಲ ಅವನಿಗೆ, ಇವನಿಗೆ ಬೇರೆ ಕೇಡು, ಪಕೋಡ ಕೇಳ್ತಾನೆ, ಬಜ್ಜಿ ಕೇಳ್ತಾನೆ, ಇದೆಲ್ಲ ಕೇಳ್ತಾನೆ, ಎಣ್ಣೆ ತರಗೆ ಹೋಗ್ತಾ ಇಲ್ಲ, ಬಟ್ಟೆ ತರಗೆ ಹೋಗ್ತಾ ಇಲ್ಲ, ಬಾಡಿಗೆ ಕಟ್ಟೆಗೆ ಹೋಗ್ತಾ ಇಲ್ಲ, ಅಡುಗೆ ಗಜ್ 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 ಮಿಷಿನ್ ಆನ್ ಆಗುತ್ತೆ ನೋಡಿ. ಈ ಮಿಷಿನ್ ಆಫ್ ಮಾಡು ಮನೋಜ್ ಅವರೇ, ಇದು ಆನ್ ಮಾಡಿ ನನ್ನ ಪಾತ್ರೆಯು ಅಡುಗೆ ಮನೆಗೆ ಯಾವತ್ತಾದ್ರೂ ಮಾತಾಡಿದ್ದೀರಾ? ನಾನು ನೆನೆಸಿದ್ದೆ ಬ್ರದರ್, ಈ ತಿಂಗಳು ಟೈಟ್ ಆಗುತ್ತೆ ನಾನು ನೆನೆಸಿದ್ದೆ. ನೋಡ್ದೆ ಎಮ್ಮನ ಆರಂಭದಲ್ಲಿ ಬೀಜ ಬಿತ್ತುಬಿಟ್ಲು, ಇವಾಗ ಎಂಡಿಂಗಲ್ಲಿ ಈ ಎಮ್ಮನಿಗೆ ಎಲ್ಲ ಡ್ರೈ ಆಗ್ಬಿಡೈತೆ. ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತೆ. ಮರಿಯಮ್ಮನವರು ನೀರಿಲ್ಲ, ದ್ರಾಕ್ಷಾರಸ ಇಲ್ಲ ಅಂದ ತಕ್ಷಣ ಮರಿಯಮ್ಮನವರೇ ಹೇಳ್ತಾರೆ, ಮಗ ಬಾ ಊರಿಗೆ ಹೋಗ್ಬಿಡೋಣ, 3 ಕಾಸು ಪ್ರಯೋಜನ ಇಲ್ಲ, ಮದುವೆಯಲ್ಲಿ ಬಂದು ಏನು ಪ್ರಯೋಜನ ಇಲ್ಲ,
ದ್ರಾಕ್ಷಸನ ಯಾಕೋಗೈತೆ ನೀನು ಒಳಗೋದು ನಿನಗೆ ಅವಮಾನ ಐತೆ ಬಾ ನಾನು ಊರಿಗೆ ಹೋಗಿ ಕರ್ಕೊಂಡೋಗ್ತೀನಿ ಅಂತ ಹೇಳಿಲ್ಲ. ಮರಿಯಮ್ಮನ ಹೇಳ್ದೆ, ಮಗ ಅಲ್ಲಿ ನೋಡು, ಸ್ವಲ್ಪ ನೋಡ್ಕೊಂಬ, ಅಲ್ಲಿ ಪಾತ್ರೆ ಎಲ್ಲ ಖಾಲಿ ಆಗೈತೆ. ಅಮ್ಮನಿಗೆ ಗೊತ್ತು ಅಪ್ಪ ಮಗ ಎಂತೆಂಥ ಮಿರಕಲ್ ಮಾಡೋರು ಅಂತ ಹೇಳಿ. ದ ಮದರ್ ನ್ಯೂ ವಾಟ್ ಕೈಂಡ್ ಆಫ್ ಮಿರಕಲ್ಸ್. ಜೀಸಸ್ ಮಗುಲ್ ಇರಬೇಕಾದ್ರೆ, ಆಟ ಆಡಬೇಕಾದ್ರೆ ಆ ಬೊಂಬೆಗಳೆಲ್ಲ ಮಾಡೋರಂತೆ. ಆ ಬೊಂಬೆಗಳ ಥರ ಗುಬ್ಬಚ್ಚಿಗಳು ಪಾರ್ವಾಳೆಲ್ಲ ಮಾಡಿ ತುಂಬ ಚೆನ್ನಾಗಿಡೋರಂತೆ. ಅವ್ರ ಅಣ್ಣಂದ್ರೆಲ್ಲ ಬಂದು ಏನು ಮಾಡೋರಂತೆ, ಗುಬ್ಬಚ್ಚಿ ಮೇಲೆ ಕಾಲಿಕ್ಕೆ ಬಿಡ್ರಂತೆ, ಹಿಂಗೆ ಆ ಮಣ್ಣು ಮೇಲೆ ಕಾಲಿಕ್ಕೆ ಬಿಡ್ರಂತೆ. ಆವಾಗ ಜೀಸಸ್ ಹೇಳೋರಂತೆ, ಅಯ್ಯೋ ಅಣ್ಣ ಬಂದ, ನೀವು ಆರ್ಬಿಡಪ್ಪ ಅಂದರೆ ಆ ಮಣ್ಣ ಹಂಗೆ ಆರಕ್ಕೆ ಸ್ಟಾರ್ಟ್ ಆಗ್ಬಿಡೋದಂತೆ ನೋಡಿ, ಮತ್ತೆ ಬರ್ತಿರ್ಲಿಲ್ಲ, ಜೀವ ಬಂದ್ಬಿಡೋದಂತೆ ನೋಡಿ. ಇದೆಲ್ಲ ತಾಯಿ ನೋಡಿದ್ದಕ್ಕೇ ಕಾನಾ ಊರಲ್ಲಿ ತಾಯಿ ಹೇಳ್ತಾರೆ, ಮಗನೇ ಡೂ ಸಮಥಿಂಗ್ ಫಾರ್ ದೆಮ್. ಆ್ಯಂಡ್ ಜೀಸಸ್ ಸೆಡ್, ಮೈ ಮದರ್ ಮೈ ಅವರ್ ಹಸ್ ನಾಟ್ ಕಮ್, ನನ್ನ ಸಮಯ ಇನ್ನೂ ಬಂದಿಲ್ಲ, ಬಟ್ ಸ್ಟಿಲ್ ನಿನ್ನ ಫೇತ್ ಮೇಲೆ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರ, ನಿನ್ನ ಫೇತ್ ಮೇಲೆ ನಂಬಿಕೆ. ಆಮೆನ್. Listen to me. God is not interested to do that miracle, but the lady is interested to see that miracle. ಈಗ ನಾನು ಹೇಳ್ತೇನೆ, ದೇವ್ರು ಅದ್ಭುತ ಮಾಡೋಕ್ಕೆ ರೆಡಿ ಇಲ್ಲ ಪರಲೋಕದಲ್ಲಿ. ನೀ ರೆಡಿ ಆಗ್ಬಿಟ್ರೆ ಅವ್ರು ರೆಡಿ ಆಗ್ತಾರೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ನೀ ರೆಡಿ ಆದವ್ರು ರೆಡಿ ಆಗ್ತಾರೆ. ಆಮೆನ್. ನಿನಗೆ ಮನಸ್ಸಿದ್ದ ಅವ್ರಿಗೆ ಮನಸ್ಸಿಲ್ಲ ಆದ್ರೂ ಕೂಡ ನಿನಗೆ ಮನಸ್ಸು ಬಂದ್ಬಿಡ್ತಂದ್ರೆ, ನನ್ನ ಮಗಳು ಕೇಳ್ತಾ ಇದ್ದಾಳೆ ಕೊಟ್ಟೆ ಬಿಡ್ಬೇಕಂತೇಳಿ ಅವ್ರ ಮುಂದೆ ಬಂದ್ಬಿಡ್ತಾರೆ. ನನ್ನ ಪಾತ್ರೆ ತುಂಬಿ ಹೊರಸೂಸತ್ತೆ, ನನ್ನ ಪಾತ್ರೆ ತುಂಬಿ ಹೊರಸೂಸತ್ತೆ. ಮನೇಲಿ ಹೇಳಿ, ನನ್ನ ಪಾತ್ರೆಯಲ್ಲಿ ಎಣ್ಣೆ ತುಂಬಿ ಹೊರಸೂಸತ್ತೆ, ಸಕ್ಕರೆ ಹೊರಸೂಸತ್ತೆ, ಅಭಿವೃದ್ಧಿ ಹೊರಸೂಸತ್ತೆ, ಎಲ್ಲ ಮಾಂಸಗಳು ಹೊರಸೂಸತ್ತೆ, ನನ್ನ ಫ್ರಿಜ್ಜಲ್ಲಿ ಎಲ್ಲ ವಸ್ತುಗಳು ಹೊರಸೂಸತ್ತೆ. ಇದು ದೇವ್ರು ಕೊಡುವಂಥ ಬ್ಲೆಸ್ಸಿಂಗ್ ನಿಮಗೆ. ನನಗೆ ಅದು ಕೊಟ್ಟಿದ್ದಾರೆ. ಅದನ್ನ ಸಭೆ ಮಕ್ಕಳಿಗೆ ಪ್ರತಿ ವಾರ ಊಟದಿಂದ ಹೊರಸೂಸತ್ತೆ. ಅದು ಕೊಟ್ಟು ಕೊಟ್ಟು ಹೋಗ್ತಾ ಇದೀವಿ. ಇವತ್ತು ನಿಮ್ಮ ಬೋಧನೆ ನಾವು ಕೇಳ್ಬೇಕಾ, ನೀವು ಕರೆಕ್ಟಾಗಿ ಕೇಳ್ಬಿಟ್ರೆ ನೀವು ಮೇಲೆ ಮೇಲೆ ಬಂದ್ಬಿಡ್ತೀರ. ಆಶೀರ್ವಾದ ಬ್ಲೆಸ್ಸಿಂಗ್ ಆಗತ್ತೆ. ಅದಕ್ಕೆ ನೀ ಮೇಲೆ ಬರಬೇಕು ಅನ್ನುವಂಥ ಒಂದು ಆಶಾ ಕಿರಣ ನಿಮ್ಮಲ್ಲಿ ಇರಬೇಕು ನೋಡಿ. ಅದಕ್ಕೆ ಯೇಸು ಸ್ವಾಮಿ 38 ವರ್ಷ ರೋಗಿಯಾಗಿದ್ದ ಆ ವ್ಯಕ್ತಿ ನಾವು ಕೇಳ್ತಾನೆ, ಡು ಯು ವಾಂಟ್ ಟು ಹೀಲ್ಡ್ ಮೈ ಸನ್? ನಿನ್ ಗುಣ ಆಗೋದಕ್ಕೆ ಮನಸ್ಸಿದೆಯಾ? ಅವನೇನು ಹೇಳ್ತಾನೆ, ಇದ ಅಂತಾನೆ ಇಲ್ಲ ಅಂತಾನೆ ಇಲ್ಲ. ಗೋಡೆ ಮೇಲೆ ದೀಪ ಇಟ್ಟಂಗೆ, ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾನೆ. ಏನು ಹೇಳ್ತಾನೆ, ನನ್ನ ಕೊಳದಲ್ಲಿ ಇಳಿಸೋರು ಯಾರು ಇಲ್ಲಪ್ಪ, ನಾನು ಹೋಗೋ ಮುಂಚೆ ಇನ್ನೊಬ್ಬ ಇಳಿದು ಬಿಡ್ತಾನೆ. ಅಪ್ಪ ಹೇಳ್ತಾನೆ, ಕೊಳಕ್ಕಿಂತ ದೊಡ್ಡ ಇಲ್ಲಿ ಬಂದು ನಿಂತಿದ್ದೀನೋ ಮೂರ್ಖ, ಎದ್ದು ನಿನ್ನ ಹಾಸಿಗೆಯನ್ನು ಒತ್ತುಕೊಂಡು. 38 ವರ್ಷ ರೋಗಿಯಾಗಿದ್ದನ್ನು ಫಸ್ಟ್ ಕೇಳ್ತೇನೆ, ನಿಮ್ಗೆ ಆಸೆ ಇದೆಯಾ ಅಂತ. ಅದಕ್ಕೆ ನಾನು ಸಭೆ ಮಕ್ಕಳು ಕೇಳ್ತೇನೆ, ಯೂಟ್ಯೂಬಲ್ಲಿ ಕೇಳ್ತಾ ಇದ್ದಾರೆ, ನಿಮ್ಗೆ ಆಸೆ ಇರಬೇಕು. ಕೆಲವು ಹೇಳ್ತಾರೆ, ಬ್ರದರ್ ಬರೀ ಶ್ರೀಮಂತಿಗೆ ಬೋಧಿಸ್ತಾರೆ, ಇನ್ನೇನು ಬೋಧಿಸ್ಬೇಕಾಯ್ತದೆ? ತಟ್ಟೆ ಎತ್ಕೊಂಡು ಅಮ್ಮ ತಾಯಿ ಹೆಂಗೆ ಕೊಳ ತಾಯಿ ಥರ ಹೋಗ್ಬೇಕಂತ ಹೇಳ್ಕೊಡೋಕ್ಕಾಯ್ತದ ನನ್ನ ಸಭೆಯಲ್ಲಿ? ಮೈ ಪೀಪಲ್ ಆರ್ ಸ್ಟಂಬಲ್ಡ್ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ಮೈ ನಾಲೆಡ್ಜ್. ನನ್ನ ಜನರು ಅಜ್ಞಾನಿಗಳಾಗಿ ಅವರ ಅಂಕೆ ಮೀರ್ತಾ ಇದ್ದಾರೆ. ಯಾಕಂದ್ರೆ ನನ್ನ ವಾಕ್ಯದ ಪರಿಜ್ಞಾನ ಇಲ್ಲ ಅವರಿಗೆ. ಇವತ್ತು ನಿಮ್ಗೆ ಜ್ಞಾನ ಕೊಡ್ತಾ ಇದ್ದಾರೆ ದೇವರು. ಇನ್ನು ಬಡವರಲ್ಲ ನೀವು. ನನ್ನ ಪಾತ್ರೆ ತುಂಬಿ ಹೊರಸೂಸತ್ತೆ, ಒಡವೆ ಹೊರಸೂಸತ್ತೆ, ಬೆಳ್ಳಿ ಹೊರಸೂಸತ್ತೆ, ಬಂಗಾರಗಳು ಹೊರಸೂಸುತ್ತೆ. ಆಗ ದೇವರು ತನ್ನನ್ನು ಹೆಂಗೆ ತಾನು ಏನು ಮಾಡ್ಕೊಳ್ತಾರೆ, ಹಣನ ತನ್ನ ಯಜಮಾನಾಗಿ ಮಾಡ್ಕೊಳ್ತಾರೆ. ಆಗ ದೇವ್ರ ಕಣ್ಣಲ್ಲಿ ಏನಿದೆ, ಹಣ ಬಂದು ಒಂದು ಯಜಮಾನ ಅಂತಲೇ ದೇವ್ರು ನೋಡ್ತಾರೆ. ಅದನ್ನು ನೋಡಿ, ಇನ್ ದ ಐಸ್ ಆಫ್ ಗಾಡ್ ಲುಕ್ಸ್ ಆಲ್ವೇಸ್ ದ ಮನಿ ಆಸ್ ಎ ಮಾಸ್ಟರ್, not the devil. Devil is the only tormentor, but the money is the master. ಸೊ ಈ ಮಾಸ್ಟರ್ನ ನೀ ಮಾಸ್ಟರ್ ಮಾಡಬೇಕದನ್ನು. ಈ ಮಾಸ್ಟರ್ನ ಏನು ಮಾಡಬೇಕು, ಈ ಹಣವನ್ನು ನಿನ್ನ ಸೇವಕನಾಗಿ, ನಿನ್ನ ಗುಲಾಮನ ತನಕ್ಕೆ ಮಾಡಬೇಕಂದ್ರೆ ನೀನು ದೇವರಿಗೆ ಸೇವಕನಾಗಬೇಕಲ್ಲಿ. ಯು ಹ್ಯಾವ್ ಟು ಬಿಕಮ್ ಸರ್ವೆಂಟ್, ದೆನ್ ಓನ್ಲಿ ಮನಿ ವಿಲ್ ಬಿಕಮ್ ಯುವರ್ ಸ್ಲೇವ್ ಆ್ಯಂಡ್ ಯು ವಿಲ್ ಬಿ ಎ ಸರ್ವೆಂಟ್ ಫಾರ್ ಯುವರ್ ಮಾಸ್ಟರ್. ಒಳ್ಳೆ ಕಣ್ಬೇಕು ಅಂದರೆ ಯಾರನ್ನ ಪ್ರೇ ಮಾಡಿದ್ದೀರಾ? ಹುಟ್ಟಬೇಕಾದ್ರೆ ತಾಯಿ ಹೊಟ್ಟೆ ಬೇರೆ ಒಳ್ಳೆ ಕಣ್ಣು ಕೊಟ್ಬಿಡಪ್ಪ ಅಂತ ಪ್ರೇ ಮಾಡಿದ್ದೀರಾ? ಒಳ್ಳೆ ಮೂಗಬೇಕಂತ ಪ್ರೇ ಮಾಡಿದ್ದೀರಾ? ಒಳ್ಳೆ ಕೈಗಳು ಬರಬೇಕಂತ ಒಳ್ಳೆ ಸೌಂದರ್ಯ ಬೇಕಂತ ಪ್ರೇ ಮಾಡಿದ್ದೀರಾ? ನೀವು ಏನಕ್ಕೂ ಪ್ರೇ ಮಾಡಲಿಲ್ಲ ರೀ. ಒದವಾದ ಕತ್ತೆಗಳ ಥರ ನಾವು ಹೊಟ್ಟೆಲಿದ್ವಿ ನಾವು. ಆದರೆ ನಮ್ಮನ್ನು ಕ್ಯೂಟ್ ಕತ್ತೆಗಳಾಗಿ ರೆಡಿ ಮಾಡಿದ್ರಪ್ಪ. ಬ್ಯೂಟಿಫುಲ್ ಆಗಿ ಮಾಡಿದ್ರು, ಕ್ರಿಯೇಟಿವ್ ಮಾಡಿದ್ರು, ವಿಚಿತ್ರವಾಗಿ ಸೌಂದರ್ಯವಾಗಿ ಅಪ್ಪ ನಮ್ಮನ್ನ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ದೇವರು ನಮ್ಗೆ ಐಶ್ವರ್ಯ ಕೊಡದೆ ಹೋಗ್ತಾರ? ಇಷ್ಟೆಲ್ಲ ಮಾಡಿದ್ದೇವರು ನಮ್ಗೆ ಇದನ್ನು ಕೊಡದೇ ಇರ್ತಾರ? ತನ್ನ ಮಗನನ್ನೇ ಕೊಟ್ಟ ಮೇಲೆ ನಮಗೆ ಸಮಸ್ತವನ್ನ ಕೊಡದೆ ಇರುವನೋ ರೋಮನ್ಸಲ್ಲಿ ಪೌಲ್ ಹೇಳ್ತಾರೆ. ಆಗ ಇದೆಲ್ಲ ಮಾಡಬೇಕಂದ್ರೆ ನೀವು ಒಡಂಬಡಿಕೆಯೊಳಗೆ ಎಂಟ್ರಿ ಆಗಬೇಕು. ಇಸ್ರಾಯೇಲ್ ಮಕ್ಕಳು ಎಂಟ್ರಿ ಆದರು. ಶಾಂತಮ್ಮ ಅವರೇ ಏನು ಮಾಡಿದ್ರು? 430 ವರ್ಷ ಮಾಡಿದವರ ಕೆಲಸನ ಅವತ್ತು ಮಾಡಿದ್ರು.
ಇವತ್ತು ನಾನು ಹೇಳ್ತೇನೆ 15 ವರ್ಷ ಬಿಲೀವರ್ ಆಗಿ ಮಾಡದೇ ಇರೋ ಕೆಲಸನ ಸ್ಯಾಮ್ಯುಯಲ್ ಅವರೇ ನೀವು ಮಾರಮ್ಮ ಮಾಡಬೇಕು. ಇವತ್ತು 430 ವರ್ಷ ಏನು ಮಾಡಲಿಲ್ಲ ಅವರು? ಕುರಿ ತರಲಿಲ್ಲ, ದೇವಾಲಯ ನೋಡಲಿಲ್ಲ, ಆರಾಧನೆ ಮಾಡಲಿಲ್ಲ, ದೇವನ ಸ್ತುತಿಸಲಿಲ್ಲ. ಅಬ್ರಹಾಮ್, ಇಸಾಕ್, ಯಾಕೋಬನ ಆಡಂಬಡಿಕೆ ಒಳಗೆ ಅವ್ರ ಒಳಗೆ ಎಂಟ್ರಿ ಆಗಲಿಲ್ಲ. ಈಗ ದೇವ್ರ ಸೇವಕ ಬಂದು ಹೇಳ್ತಾನೆ, ಈಗ ನಿಮಗೆ ದೇವರು ಪಸ್ಕ ಹಬ್ಬ ಆಚರಿಸಿ ನಿಮ್ಮನ್ನು ಬಿಡುಗಡೆ ಮಾಡಕ್ಕೆ ಹೋಗ್ತಾರೆ. ನೀವು ಬಡವರಾಗಿರಲ್ಲ, ಇನ್ನು ಸಿರಿವಂತರಾಗಿ ಹೋಗ್ತೀರಾ. Hallelujah. ಸಿರಿವಂತರಾಗಿ ಹೋಗ್ತೀರಾ, ಬಡವರಾಗಿರೋದಿಲ್ಲ ನೀವು. Hallelujah. ಇಲ್ಲಿಂದ ನಿಮ್ಮ ಜೀವನ ಮೇಲೆ ಹೋಗತ್ತೆ. ನೀವು ಕೊಡುವಿರುತ್ತೆ ಹೊರತು ಒಳ್ಳೆ ಕೊಡೆ ತೆಗೆದುಕೊಳ್ಳೋದಿಲ್ಲ. ಇಲ್ಲಿಂದ ಮೇಲಿಂದ ಮೇಲೆ ಅಯ್ಯೋ ದೇವ್ ನಿಮ್ಮನ್ನ ಮೇಲೆ ಎತ್ಕೊಂಡು ಹೋಗ್ತಾರೆ. ಕೀರ್ತನೆ 105:37 ಹೇಳುತ್ತೆ, ದೇವರು ಇಸ್ರಾಯೇಲರನ್ನು ಬಂಗಾರ ಬೆಳ್ಳಿ ಬಂಗಾರಗಳ ಸಹಿತವಾಗಿ ಅವರನ್ನ ಹೊರಗಡೆ ಬರ ಮಾಡಿದನು. ಎಲ್ಲಿಂದ ಬಂತು ಬೆಳ್ಳಿ ಬಂಗಾರ? ಹೌ ಇಟ್ ಕೇಮ್? ದ ಸಿಲ್ವರ್ ಅಂಡ್ ಗೋಲ್ಡ್. God gave the favor in the eyes of the Egyptian. Man, ದೇವರು ಐಗುಪ್ತ ದೇಶದ ಜನರ ಕಣ್ಣುಗಳಲ್ಲಿ ಏನು ಹುಟ್ಟಿಸಿದ್ರಂತೆ? ದಯೆಯನ್ನು ಹುಟ್ಟಿಸ್ಬಿಟ್ರು. ನಿನ್ಗೆ ಯಾರ ಮೇಲೆ ದಯ ಆಗ್ಬಿಟ್ಟು ಏನು ಮಾಡ್ತೀಯ ನೀನು? ಮನೆಯೊಳಗೆ ಹೋಗಿ ಇರೋದು ಪರೋದೆಲ್ಲ ತಂದುಬಿಡ್ತೀಯ. ತೊಗೊಂಡೋಗಮ್ಮ. ಅಮ್ಮ ಬಂದು ಹೇಳ್ತೀಯ, ನಿನ್ನ ಏನೇ ಬುದ್ಧಿಗೇನಿದೆಯಾ? ಇರಲಿ ಬಿಡಮ್ಮ, ಆ ಅಮ್ಮ ಚೆನ್ನಾಗಿರಲಿ. ಎಲ್ಲ ವಾಚ್ ಗೀಚ್ ಎಲ್ಲ ಎತ್ತಿ ಕೊಟ್ಬಿಟ್ಟಿರ್ತೀರ. ದಯೆ. ಹಾಗೆ ಐಗುಪ್ತ ದೇಶದ ಜನರಲ್ಲಿ ದೇವ್ರ ಆ ಮಕ್ಕಳಿಗೆ ಏನು ಮಾಡಿದ್ರು? ಹೃದಯದಲ್ಲಿ ಅವ್ರಿಗೆ ಲೂಸ್ ಮೋಷನ್ ಸ್ಟಾರ್ಟ್ ಮಾಡಿ ಡಿಸೆಂಟ್ರಿ ಮಾಡಿಸ್ಬಿಟ್ರು ದೇವ್ರವ್ರಿಗೆ. ಚೀಲಿಲಿ ಬೆಂಕಿ ಉತ್ಕೊಪ್ಪಿಯಾಗಿ ಹತ್ಕೊಂಡು ಹೋಗ್ತಾನೆ ಇದೆ. ಅದನ್ನು ಆರ್ಸಕ್ಕೆ ಆಗ್ತಾಯಿಲ್ಲ. ಇದುವರೆಗೆ ಬರದೇ ಇರೋಂಥ ಹಿಮಸ್ಫೋಟ ದೇವರ ಹೇಳಿದ್ರು ಈ ವರ್ಷದಲ್ಲಿ 60 ಇಯರ್ಸಿಂದ ಬರದೇ ಇರತಕ್ಕಂಥ ಹಿಮಸ್ಫೋಟ 20 ರಾಷ್ಟ್ರಗಳಲ್ಲಿ, 22 ರಾಜ್ಯಗಳಲ್ಲಿ, ಅಮೇರಿಕಾದ 22 ರಾಜ್ಯಗಳಲ್ಲಿ ಹಿಮ ಎಲ್ಲಿಗೆ ಬರುತ್ತೆ ವೆಂಕಟೇಶಪ್ಪ ಅವರೇ? ಹಾಗೆ ಒಂದು 15 ಅಡಿ 20 ಅಡಿ ಇರುತ್ತೆ. ಪೆಟ್ರೋಲ್ ಇಲ್ಲ, ನೀರಿಲ್ಲ, ಊಟ ಇಲ್ಲ, ಆಕ್ಸಿಜನ್ ಇಲ್ಲ, ಜನ ಸಾಯ್ತಾ ಇದ್ದಾರೆ. 20 ಕೋಟಿ ಜನಗಳಿಗೆ ಊಟ ಇಲ್ವಂತೆ. ಬರಗಾಲ ಬರುತ್ತೆ ದೇವರು ಹೇಳಿದ್ರು. ನೋಡಿದ್ರ, ಇದೆಲ್ಲ ಯೇಸು ಕ್ರಿಸ್ತನ ಬರುಕೆಗಾಲ. ಅವ್ರು ಬರೋವರೆಗೂ ಜಾಲಿಯಾಗಿರಿ ನೀವು. ಹಾಗೇ ಗಣಯಮದೆ ಅಂತ ದಾಡಿಯೆಲ್ಲ ಬಿಡ್ಕೊಂಡು ಇರ್ಕೊಂಡು ಇರಬೇಡಿ. ನಾನು ಹೋಗ್ತೀನಿ ಕಣೆ, ನಾನು ತುಂಬ ದಿನ ಇರೋದಿಲ್ಲ, ಅದೆಲ್ಲ ಬೇಡ ಹೇಳೋದು ಬಿಟ್ಬಿಟ್ಟು ನಾವೆಲ್ಲ ಒಟ್ಟಿಗೆ ಹೋಗೋಣ ಕಣೆ, ಇರೋರಿಗೆ ಜಾಲಿಯಾಗಿರೋಣ ಅಂತ ಹೇಳ್ಬೇಕು ಹೆಂಡತಿ ಮಕ್ಕಳ ಜೊತೆ ಅಲ್ವಾ? ನೀನು ನೋಡಿ ಗಂಡ ದಾಡಿ ಬಿಟ್ಟಿದ್ದು ನೋಡಿ, ಹೆಂಡ್ತಿಗೆ ಶುಗರ್ ಜಾಸ್ತಿ ಆಗಿರುತ್ತೆ, ಹೆಂಡ್ತಿಗೆ ಶುಗರ್ ನೋಡಿ ಇವ್ರಿಗೆ ಬಿ ಪಿ ಜಾಸ್ತಿ ಆಗಿರುತ್ತೆ, ಇವ್ರದ್ದು ಶುಗರ್ ಇವ್ರ ಬಿ ಪಿ ನೋಡಿ ಮಕ್ಕಳಿಗೆಲ್ಲ ಇರೋದೆಲ್ಲ ಟೆಂಪ್ರೇಚರ್ ಏರ್ತಾ ಇರ್ತದೆ. ಯಾಕೆ ಈ ಟೆಂಪ್ರೇಚರ್ ಏರ್ತಾ ಇರುತ್ತೆ? ಆ್ಯಸ್ ಫಾರ್ ಮೀ ಆ್ಯಂಡ್ ಮೈ ಹೌಸ್ ವಿಲ್ ಸರ್ವ್ ದ ಲಾರ್ಡ್ ಆ್ಯಂಡ್ ಲಾರ್ಡ್ ಆ್ಯಂಡ್ ಲಾರ್ಡ್. ನಾನು ನನ್ನ ಮನೆಯವರು ಯೆಹೋವನನ್ನೇ. 2 ಕೈ ತಿಂಗಳು ನಾನು ನನ್ನ ಮನೆಯವರು. ನಾನು ನನ್ನ ಮನೆಯವರು. ನಿಮ್ಮ ಬಂಗಾರದ ಕೈಗಳು ಎತ್ತಿ ನೋಡೋಣ. ನಾನು ನನ್ನ ಮನೆಯವರು. ನಾನು ನನ್ನ ಮನೆಯವರು. ಇಂದಿನಿಂದ ದೇವರನ್ನ ಬಿಟ್ಟು ಹೋಗುತ್ತೇವೆ. ದೇವರನ್ನ ಬಿಡೋದಿಲ್ಲ, ಸೇವಿಸುತ್ತೇವೆ. ಹೇಳಿದ್ರೆ ಬಿಟ್ಟು ಹೋಗ್ತೀರಂತ ಇಲ್ಲ. ಏಸಪ್ಪ ಕೇಳ್ತಾರೆ, ಏನ್ರೋ ನೀವು ನನ್ನ ಬಿಟ್ಟು ಹೋಗ್ತೀರನೋ? ಪೇತ್ರ ಹೇಳ್ತಾನೆ, ದೇವರೇ ನಿನ್ನ ಬಿಟ್ಟು ಹೋಗೋದು ಎಲ್ಲಿಗೆ ಅಪ್ಪ? ಅತ್ತೆ ಮೇಲೆ ಕಷ್ಟಪಟ್ಟಿದ್ದೀನಿ, ತಾಯಿ ಮೇಲೆ ಕಷ್ಟಪಟ್ಟಿದ್ದೀನಿ, ನಿನ್ನ ಹತ್ರ ಬಂದ್ಮೇಲೆ ಈ ಮೀನುಗಳೆಲ್ಲ ನೋಡ್ತಾ ಇದ್ದೀನಿ. ಇನ್ನು ನಿನ್ನ ಬಿಟ್ಟು ಹೋಗೋದಲ್ಲಿ ನಿನ್ನ ಹತ್ರ ಜೀವಕರವಾದ ವಾಕ್ಯಗಳಿದೆ ಅಪ್ಪ. Thou art the living word of God. ನಿನ್ನಲ್ಲಿ ಜೀವಕರವಾದ ವಾಕ್ಯ ಇದೆ. ಖುಷಿಗಳೇ, ಅಪ್ಪ ನಾನು ನನ್ನ ಮನೆಯವರು, ಅಪ್ಪ ನಾನು ನನ್ನ ಮನೆಯವರು, ನಾನು ನನ್ನ ಅಕ್ಕ ತಂಗಿಯರು, ನಾನು ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ನಿನ್ನೊಬ್ಬನನ್ನೇ ಪ್ರೀತಿಸುತ್ತೇವೆ, ಆಗ ನೀವು ಪ್ರೀತಿ ಮಾಡ್ಬೇಕು ದೇವರನ್ನ. ಒಂದು ಮನೇಲಿ ಒಬ್ಬ ಮಗ ಸೀರಿಯಸ್ ಆಗ್ಬಿಟ್ಟ ಅಂದರೆ ಅವನು ಹಾರ್ಟ್ ಅಟ್ಯಾಕ್ ಆಗಿ ಅವನ ಹಾರ್ಟ್ ಆಪ್ರೇಷನ್ ಆಗಬೇಕಂತ ಅವನು 15 ಲಕ್ಷ ಡಾಕ್ಟ್ರ್ ಕೇಳಿದ ತಕ್ಷಣ ಅವನು ಒಳ್ಳೆಯವನಾಗಿದ್ದರೆ ಆ ತಂದೆ ತಾಯಿ ಏನು ಮಾಡ್ತಾರೆ? ಆ ಮಗನ ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಮಗುಗೆ ಹೇಗಾದರೂ ಮಾಡಿ ಉಳಿಸ್ಕೋಬೇಕಂತೇಳಿ. ಆಗ ಅವ್ರ ಮನೆಯೇ ಮಾರ್ತಾರೆ. ಕೆಲವ್ರು ಹೇಳ್ತಾರೆ, ಏನಕ್ಕೆ ರೀ ಮನೆ ಮಾಡ್ತಿದ್ದೀರಾ, ನಿಮ್ಗೆ ಬುದ್ಧಿ ಇದೆಯನ್ರಿ? ಅವ್ರು ಹೇಳ್ತಾರೆ, ನನ್ನ ಮಗ ಉಳಿದ್ರೆ 15 ಲಕ್ಷ ಅಲ್ಲ 15 ಕೋಟಿ ಅವ್ನು ಸಂಪಾದನೆ ಮಾಡ್ತಾನೆ, ಅವ್ನು ನಮಗೆ ಮಗ ಮುಖ್ಯ. ಈಗ 15 ಲಕ್ಷ ಕೊಟ್ಟು ಆ ಮಗನ ಉಳಿಸ್ಕೊಂಡು ಬರ್ತಾರೆ. ಆಗ ಇಲ್ಲಿ ಯಾವುದು ಮ್ಯಾಟರ್ಸ್? ಇಲ್ಲಿ ಮನಿ ಈಸ್ ನಾಟ್ ದ ಮ್ಯಾಟರ್, ಆರ್ ದ ಹೌಸ್ ಈಸ್ ನಾಟ್ ದ ಮ್ಯಾಟರ್, ದ ಸನ್ ಈಸ್ ದ ಮ್ಯಾಟರ್, ಬಿಕಾಸ್ ದೇ ಲವ್ ದಟ್ ಸನ್. ನೀನು ದೇವನ ಪ್ರೀತಿ ಮಾಡಿಬಿಟ್ರೆ ನಿನ್ನ ಹೆಂಡ್ತಿನೂ ಮುಖ್ಯ ಕಾಣಲ್ಲ, ಮಗಳು ಮುಖ್ಯ ಕಾಣಲ್ಲ, ಮಗನೂ ಮುಖ್ಯ ಕಾಣಲ್ಲ.
ಯೋಬ್ ಎಲ್ಲ ಸತ್ತೋದ್ರು, ಅವನಿಗೆ ಯಾವುದೂ ಮುಖ್ಯ ಕಾಣಲಿಲ್ಲ. ಉಪವಾಸ ಆರಾಧನೆ ಮಾಡಲಿಲ್ಲ. ದೇವರೇ ಅನ್ಯಾಯವಾಗಿ ಎಲ್ಲ ಕೊಟ್ಬಿಟ್ಟು ನೀನೇ ಎತ್ಕೊಂಡು ಹೋಗ್ಬಿಟ್ಟಲ್ಲಪ್ಪ, ನೀನೊಂದು ದೇವರಪ್ಪ, ನಾನು ಇನ್ನು ಮುಂದೆ ನೀನು ಆರಾಧನೆ ಮಾಡಲ್ಲಪ್ಪ, ನೀನು ಬಿಟ್ಬಿಡಪ್ಪ, ನಾನು ಹೋಗ್ಬಿಡ್ತೀನಪ್ಪ ಅಂತ ದಾಡಿ ಬಿಡಲಿಲ್ಲ ಅವನು. ಮಗ ಬೇಕಂತ ನೀ ಪ್ರೇ ಮಾಡ್ದ, ನೀ ಪ್ರೇ ಮಾಡೋ ಮುಂಚೆನೇ ಮಗುನ ಕೊಟ್ಟೆ. ನಾನು ಕೊಡೋಕ್ಕೂ ನನಗೆ ತಾಕತ್ತಿದೆ, ತಗೊಳಕ್ಕೂ ನನಗೆ ತಾಕತ್ತಿದೆ. ಐ ಹ್ಯಾವ್ ಆಲ್ ರೈಟ್ಸ್ ಟು ಗಿವ್ ಯು ಆ್ಯಂಡ್ ಟೇಕ್ ಯು ಫ್ರಮ್ ಯು ಹ್ಯಾಂಡ್. ಇಟ್ಸ್ ಆಲ್ ಐ ವಾಂಟ್ ಟು ಸಿ. ವೇರ್ ಇಸ್ ಯುವರ್ ಹಾರ್ಟ್? ಹಾರ್ಟ್ ಇಸ್ ದ ಮ್ಯಾಟರ್ಸ್. ನಿನ್ನ ಹೃದಯ ಎಲ್ಲಿದೆ ಕ್ಯಾರನ್ ಅವರೇ, ಹೊಸ್ತಲ್ಲ ಮಾರೆ? ಎಲ್ಲಿ ನಿಮ್ಮ ಹೃದಯ ಇದೆ? ಮನೆ ಮೇಲಿದೆಯಾ? ಆಸ್ತಿ ಮೇಲಿದೆಯಾ? ಮಗಳ ಮೇಲಿದೆಯಾ? ಆತ ನನ್ನ ಮೇಲಿದೆಯಾ? ಅಪ್ಪ ಎದುರು ನೋಡ್ತಾರೆ ಇವತ್ತು. ಅವ್ರ ಮೇಲೆ ಬಂದ್ಬಿಟ್ರೆ ಎಲ್ಲ ಆಶೀರ್ವಾದ. ಸೋಪಿಂದ, ಬಟ್ಟೆಯಿಂದ, ಸಾಬೂನಿಂದ, ಮಿಷಿನಿಂದ ಎಲ್ಲ ಅಪ್ಪ ಕೊಡ್ತಾರೆ ರೀ. ಫಾರಿನ್ ಸೋಪೇ ಬಂದಿದೆ ರೀ. ನೀವೆಲ್ಲ ಹಮಾಮ್ ಸೋಪು, ಲೈಫಾಯ್ ಸೋಪು, ಲೈಫಾಯ್ ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ. ನಾನು ಸ್ವೀಡನ್ ಸೋಪ್ ತೊಗೊಂಡು ಸ್ನಾನ ಮಾಡಿದ್ದೀನಿ ರೀ. ನನ್ನ ಮಗಂದು ಎಷ್ಟು ಬುಜ್ಜಿದ್ರು ಕೂಡ ಖಾಲಿ ಆಗಲ್ಲ ನೋಡಿ. ಅಂಥ ಸೋಪು ತೊಗೊಂಡು ಇನ್ನೊಬ್ರು ಹೊಡೆದಾದ ತಲೆ ಹೊಡೆದೋಗ್ಬಿಡುತ್ತೆ. ಅಂಥ ಸೋಪು ಆಗಿದ್ದಲ್ಲ 1993 6 ಸೆಟ್ಟು ಸೋಪ್ ನೋಡಿ. ಆ ಸೋಪ್ ಇಲ್ದಿರೋ ಟೈಮಲ್ಲಿ ಕೂಡ ಎಲ್ಲರೂ ಸ್ನಾನ ಮಾಡಿ ಹೊರಗಡೆ ಬಂದಮೇಲೆ ಬೈಬಲ್ ಕಾಲೇಜಲ್ಲಿ 200 ಜನ ಸ್ಟೂಡೆಂಟು. ನನಗೆ ಒಂದು ಮನಿ ಆರ್ಡ್ರ್ ಬರೋಲ್ಲ, ಒಂದು ಲೆಟ್ರ್ ಬರೋಲ್ಲ, ಒಂದು ವೆಬ್ಸೈಟು, ವಾಟ್ಸಪ್ ಯಾವುದೂ ಇಲ್ಲ ಆಗಿನ ಕಾಲದಲ್ಲಿ. 93 ಮೊಬೈಲ್ ಇಲ್ವಲ್ಲ. ಪೋಸ್ಟ್ಮ್ಯಾನ್ ಬಂದಾದ್ರೆ ಎಲ್ಲ ಓಡೋರು ಕ್ಯಾಂಪಸ್ ಹತ್ರ. ನಾನೊಬ್ಬ ಅಲ್ಲೇ ಕೂತ್ಕೊಳ್ತೆ. ಏನು ನೀವು ಬರಲ್ವಾ? ನಂದೇನು ಬರಲ್ಲಪ್ಪ, ನಂದೆಲ್ಲ ಅಲ್ಲಿಂದ ಬರ್ದ. ನಂದೇನೋ ನಾನು ಕನ್ಫರ್ಮ್ ಆಗುತ್ತೋ, ನನಗೆ ಅಲ್ಲಿ ಪೋಸ್ಟ್ ಮ್ಯಾನಿಂದ ಏನು ಬರಲ್ಲ. ನನಗೆ ಅಲ್ಲಿಂದ ಎಲ್ಲ ಪಾಸ್ಟರ್ ಮಕ್ಕಳು, ರೆವರೆಂಡ್ ಮಕ್ಕಳೆಲ್ಲ ಎಲ್ಲ ಒಳ್ಳೆದಾನೆ ಪರಲೋಕ. ಎಲ್ಲ ನೈಟ್ ಮಲಗಿದ ಮೇಲೆ ನಾನು ಮತ್ತೆ ವಾಶ್ರೂಮ್ಗೆ ಹೋಗ್ತಾಯಿದ್ದೆ. ಹೋಗಿ ಯಾರೆಲ್ಲ ಸ್ನಾನ ಮಾಡಿ ಎಲ್ಲೆಲ್ಲಿ ಸೋಪ್ ಇಕ್ಕಿರ್ತಾರೆ ಆ ಸೋಪೆಲ್ಲ ಬಿಸಾಕಿರ್ತಾರೆ ಚಿಕ್ಕ ಚಿಕ್ಕದೆಲ್ಲ, ಅದೆಲ್ಲ ನೀರಲ್ಲಿ ಹಾಕ್ಬಿಟ್ಟು ಅದನ್ನು ಉಂಡೆ ಮಾಡೋದು ಸೋಪ್ನ. ನಿಜ ರೀ, ಓಪನಾಗಿ ಹೇಳ್ಬೇಕು. ನಾನು ಉಂಡೆ ಮಾಡಿ ಕರ್ತನ ಕುರುಬ, ನಾನು ಯಾವತ್ತೂ ಕೊರತೆ ಪಡೋದಿಲ್ಲ ಅಂತೇಳಿ ಅದ್ರಲ್ಲಿ ಸ್ನಾನ ಮಾಡಿ. ಇನ್ಫೆಕ್ಷನ್ ಆಗಿಲ್ಲ ನನಗೆ. ಯಾವ್ದಾದ್ರು ಉಚ್ಕೊಂಡವನೋ ಗೊತ್ತಿಲ್ಲ. ಆದರೆ ನಾನು ಲಿಸನ್ ಟು ಮೀ, ನಾನು ಸ್ನಾನ ಮಾಡಿದ್ದೀನಿ, 2 ವಾರ ಮಾಡಿದ್ದೀನಿ. ಒಂದು ಹುಡುಗ ಬಂದು ಹೇಳ್ದ, ಸೋಪು ಗತಿ ಇಲ್ವಲ್ಲೋ ನಿನಗೆ, ನಿನಗೋಗಿ ಬೈಬಲ್ ಕಾಲೇಜ್ ಕೇಳ, ನಿನಗೆ ಇಲ್ಲಿ ಯಾಕೆ ಓದಕ್ಕೆ ಬಂದಿದ್ಯಾ? ಯಾರು ಕೂಲಿ ಕೆಲಸಕ್ಕೆ ಹೋಗ್ಬಾರ್ದನಪ್ಪ? ನನಗೆ ಕೇಳ್ತಾನ ಹುಡುಗ, ಒಂದು ರೆವರೆಂಡ್ ಮಗ. ರೂಮಲ್ಲಿ ಹೋಗಿ ಅಳ್ತೀನಿ, ದೇವರೇ ನನಗೆ ಸಹಾಯ ಬರುವ ಪರ್ವತಗಳ ಕಡೆ ಕಣ್ಣೆತ್ತೀನಪ್ಪ. ಖುಷಿಯಾಗಿರ್ತೀನಿ, ಖುಷಿಯಾಗಿರ್ತೀನಿ. ಏನು ಇಲ್ಲದೆ ಇಷ್ಟು ಖುಷಿಯಾಗಿದೆಯಲ್ಲ ನೀನು, ನಮ್ಗೆ ಥರ ಸೋಪೆಲ್ಲ ಬಂದು ಎಷ್ಟು ಖುಷಿ ಪಡ್ತೀನಿ ನೀನು. ಸೋಪು ನೋಡಿ ನಾನು ಖುಷಿ ಪಡೋ, ಒಳಗೊಡೋಂದು ಸೋಪ್ ಐತೆ, ಆ ಸೋಪ್ ನಾನು ಯಾವಾಗಲೂ ಖುಷಿ ಪಡ್ತೀನಿ. ಟೀ ಟೈಮಿಗೆ ಬಂದ ಅಂದರೆ ಎಲ್ಲರೂ ಒಟ್ಟು ಕ್ಯಾಂಪಸಲ್ಲಿ ಕುಡಿತಿರ್ತಾರೆ, ನಾನು ಲಾಸ್ಟಿಗೆ ಬರ್ತೀನಿ. ಲಾಸ್ಟಿಗೆ ಬಂದಾಗ ಬಂತು ತುಂಡು ಸೋಪು ಅನ್ನೋರು, ಹಂಗೆ ನನಗೆ ಟೈಟ್ಲ್ ಇಡೋರು, ತುಂಡು ಸೋಪ್ ಬಂತು ಅಂತ ಹೇಳಿ. ಆವಾಗ ಕುಡಿಯೋಕ್ಕೆ ಹೋದಾಗ ಕಾಫಿ ಪ್ರಿನ್ಸಿಪಾಲ್ ಕರೀತಾರೆ, ಆ್ಯಂಡ್ರೂ ಕಮಿಯರ್ ಅಂತ, ಸ್ವಲ್ಪ ಆಫೀಸೆಲ್ಲ ಕ್ಲೀನ್ ಮಾಡಿಲ್ಲಿ. ಓಕೆ ಸರ್, ಇದೆಲ್ಲ ಕ್ಲೀನ್ ಎಲ್ಲ ಮಾಡಿ ಎಲ್ಲ ಒರೆಸಿ, ಸರ್ ಬರ್ತೀನಿ ಸರ್. ಹೋಗ್ಬಿಟ್ಟೆ, ತಿರ್ಗಾ ಕರೀತಾರೆ, ಬಾಯಿಲಿ ಮೇಲೊಂದು ಬಾಕ್ಸ್ ಇದೆ ತೆಗಿಯೋದರು. ತೊಗೊಂಡೆ ಸರ್. ಏನಿದು ಇಲ್ಲಿ ಯಾಕೆ ತರ್ತಿದ್ಯಾ? ರೂಮ್ ತೊಗೊಂಡೋಗು ಅಂತಾರೆ. ಈ ಅಪ್ಪ ಯಾವಾಗ ನೋಡೋದು ನಾವು ಗೊತ್ತಿಲ್ಲ. ಹೋಗಿ ರೂಮಲ್ಲಿ ಓಪನ್ ಮಾಡ್ತೀನಿ, 1 ಡಜನ್ ಸ್ವೀಡನ್ದು ಸೋಪ್ ರೀ ಅದು. 1 ಡಜನ್ ಸ್ವೀಡನ್ ಸೋಪ್. ಟೀ ಅಲ್ಲೇ ಇಟ್ಬಿಟ್ಟು ತಿರ್ಗಾ ಬಂದೆ ಕ್ಯಾಂಪ್ ಹೊರಗಡೆ ಬಂದು, ಯಾರಿಗೆ ಸೋಪ್ ಬೇಕು ಇವಾಗ? ಫಾರಿನ್ ಸೋಪು. ನನಗೆ ಸಹಾಯ ಬರುವ ಪರ್ವತಗಳ ಕಡೆಗೆ ಮುಖ ನೋಡ್ಕೊಳ್ತೀವಿ. ಏನು ಈ ಮನುಷ್ಯ ಇಂಥ ಚಾಲೆಂಜ್ ಆಗಿದ್ದಾನಲ್ಲ ಇವನು. ಎಲ್ರಿಗೂ ಕೊಟ್ಬಿಟ್ಟು ನಾವು ಒಂದು ಸೋಪ್ ಹಿಡ್ಕೊಂಡೆ. ಆ ಒಂದು ಸೋಪು 8 ತಿಂಗಳು ಓಡಿಸಿದ್ದೀನಿ. ಏನು ಉಜ್ಜಿದ್ರು ಅದು ಇದೇ ಆಗ್ತಿಲ್ಲ, ಕರಗ್ತಾ ಇಲ್ಲ ಸೋಪು. ಅಂಥ ಸೋಪಲ್ಲಿ ದೇವರು ಆಗಲೇ ಫಾರಿನ್ ಸೋಪಲ್ಲಿ ಸ್ನಾನ ಮಾಡಿದ್ದೀನಿ ರೀ. ಇವರೆಲ್ಲ ಲೈಫ್ ಬಾಯ್ ಸೋಪಲ್ಲಿ ಸ್ನಾನ ಮಾಡಿ ಇಲ್ಲಿ ಕೆರೆತ ಆಗ್ತಾಯಿದೆ, ಅಲ್ಲಿ ಕೆರೆತ ಆಗ್ತೈತೆ, ಇಲ್ಲಿ ಕೆರೆತ ಆಗ್ತಾಯಿದೆ. ನಾನು ಎಲ್ಲ ಹಾಕೋರು ಸೋಪ್ ಹಾಕಿ ಕೆರೆದ್ರೂ ಕೂಡ ನನಗೇನು ಕೆರೆತ ಆಗಲಿಲ್ಲ ರೀ. ಹಲೋ, ಮನೇಲಿ ಸೋಪ್ ಇಲ್ವಾ? ಗಂಡನ ಜೊತೆ ನಾನು ಹೇಳಲ್ವ ನಿನಗೆ, ನಿನ್ನ ಕೈಲಿ ಏನಾದರೂ ದರಿದಾಯ್ತಾ? ಒಂದು ಸೋಪ್ ಥರ ಯೋಗ್ತಾ ಆಯ್ತಾ? ಅಲ್ಲೋಗಿ ಬೈಬೇಡಿ ಆ ಇಪ್ಪನ್ನ. ಪಾಪ ಅವನೇ ಶೇವಿಂಗ್ ಇಲ್ಲದೆ ಕಾಸಿಲ್ಲದೆ ಇದ್ದಾನೆ. ಪ್ರೇ ಮಾಡಿ ಹೋಗಿ, ನನ್ನ ಪಾತ್ರೆಯು ಸೋಪ್ಗಳಿಂದ ಹೊರತುಂಬಿ ಹೊರಸೂಸತ್ತೆ. ನೋಡಿರಿ, why did you speak when you don't speak? That's what I said. Angels are standing still
and your mouth is standing still, then where your work will happen? Command the angels. The angels are carry the power of the Lord. ದೇವ್ರ ಶಕ್ತಿನ ಹೊತ್ಕೊಂಡಿರೋ ದೂತರುಗಳು ಆರನ್ ಅವರೇ ನಿಮ್ಗಾಗಿ ರೆಡಿ ಇದ್ದಾರೆ, ನುಡಿರಿಬೇಕದನ್ನು. ದೇವರೆಲ್ಲ ಕಾರ್ಯ ಎಲ್ಲ ಆಶೀರ್ವಾದ ಮಾಡಿಕೊಡ್ತಾರೆ. ಆಗ ಯೇಸಪ್ಪ ಹೇಳ್ತಾರೆ ಪೌಲ್ ಮೂಲಕ, ನಮ್ಮ ತಂದೆಯಾದ ದೇವರಿ ತಂದೆ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ ನಿಮ್ಗೆ ಗೊತ್ತಾಗಿದೆಯಲ್ಲ, ಆತನ ತಾನು ಐಶ್ವರ್ಯದಲ್ಲಿ ಇದ್ದರೂ ಕೂಡ ನಾವೆಲ್ಲರೂ ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಆತ ಬಡವನಾಗಿದ್ದಾನೆ. ಆತ ಬಟ್ಟೆಯಿಂದ ನಿಂತಿದ್ದಾರೆ ಶಿಲುಬೆ ಮೇಲೆ, ನಾನು ಸೂಟ್ ಹಾಕೊಂಡು ನಿಂತಿದ್ದೇನೆ. ಆತ ಕತ್ತೆ ಮೇಲೆ ಹೋಗಿದ್ದಾನೆ, ನಾನು ಏರೋಪ್ಲೇನಲ್ಲಿ ಹೋಗ್ತಾ ಇದ್ದೀನಿ. ಆತ ನೆಲದ ಮೇಲೆ ಕೂತ್ಕೊಂಡು ಮರದ ಕೇಳ್ಕೊಂಡು ಊಟ ಮಾಡ್ದ, ನಾನು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ. ಸಿ ವಾಟ್ ಡಿಫ್ರೆನ್ಸ್ ವಿತ್ ದ ಗುರು ಆ್ಯಂಡ್ ಡಿಸೈಪಲ್. ಗುರು ಬಿಕಮ್ ಪೋರ್, ವೈ ದ ಡಿಸೈಪಲ್ ಹ್ಯಾಸ್ ಬಿಕಮ್ ರಿಚ್. ನೀವೆಲ್ಲ ಶ್ರೀಮಂತ ಆಗ್ತೀರಾ, ಹೋಗ್ತೀರಾ ನೋಡಿ. ಮನೆಯಲ್ಲಿರೋ ಎಲ್ಲ ವಸ್ತುಗಳು ಚೇಂಜ್ ಆಗತ್ತೆ, ನಿಮ್ಮ ಭಾವನೆಗಳು ಚೇಂಜ್ ಆಗತ್ತೆ, ನಿಮ್ಮ ಎಲ್ಲ ಕಾರ್ಯಗಳು ಕ್ರಿಯೆಗಳು ಚೇಂಜ್ ಆಗತ್ತೆ, ಎಲ್ಲ ಆಶೀರ್ವಾದ ಆಗತ್ತೆ. ಅದು ಅದ್ಭುತವಾದ ಕಾರ್ಯ ದೇವರು ಮೆರೆಸಿ ನಿಮ್ಮ ಕೊರತೆಯಲ್ಲಿ ಒಂದು ಕೊರತೆ ಇಲ್ಲದಾಗೆ ಮಾಡಿ ಕೊಡ್ತಾರೆ. ಅದ್ಭುತ ಆಗತ್ತೆ, ದೇವ್ರ ಕೆಲಸ ಮಾಡ್ತಾರೆ. ನನ್ನ ಜೊತೆನೇ ಬಿಲೀವರ್ ಆಗಿದ್ದವರೊಬ್ಬರು ಸಾಧಾರಣವಾಗಿ ಸೊಪ್ಪು ಮಾಡ್ತಾಯಿದ್ರು. ಕೊನೆಗೆ ಒಂದು ದಿನ ಅಲ್ಲಿ ಯಾರೋ ಒಂದು ವ್ಯಕ್ತಿ ತುಂಬ ಶ್ರೀಮಂತ, ಮಕ್ಕಳಿಲ್ಲ. ಅವ್ರು ಹೇಳಿದ್ರು, ಏನಪ್ಪ ಡೈಲಿ ನೀನು ಸೈಕಲ್ ಹೋಗಿ ಸೊಪ್ಪು ಮಾಡ್ತಾ ಇದೆಯಾ? ನಾನು ಒಂದಿನ ಅಪ್ಪನಿಗೆ ಹೇಳಿದೆ, ಎಷ್ಟು ದಿನ ನೀನು ಸೈಕಲ್ ಹೋಗ್ತೀಯ ನೀನು? ಹಾಂ, ಅವ್ನು ಹೇಳ್ದ, ನಮ್ಮ ತಂದೆನೂ ಸೈಕಲಲ್ಲೇ ಸೊಪ್ಪು ಮಾಡ್ತಾಯಿದ್ರು, ನಮ್ಮ ತಾತನೂ ಇದಲ್ಲೇ ಮಾಡ್ತಾಯಿದ್ರು, ಆ ತಾತ ಸೈಕಲ್ನ ಹೋಗ್ತಾ ಇದ್ದೀನಿ. ಬೇಡ, ತಾತ ಹೆಜ್ಜೆ ಹಾಕ್ಬೇಡ, ಅಪ್ಪನ ಹೆಜ್ಜೆ ಹಾಕು, ನಿನಗಾಗಿ ಒಂದು ಅಂಗಡಿ ಕೊಡ್ತಾರೆ ಅಂತ ಆವಾಗಲೇ ನಾನು ಗಾಸ್ಪಲ್ ಹೇಳಿದೆ ನೋಡಿ. ಹಂಗೆ ಹೇಳಿದೆ. ಕೆಲವೇ ತಿಂಗಳಲ್ಲಿ ಅವನು ನನಗೆ ದಶಮ ಭಾಗ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ದ. ಕೊಟ್ಟ ಮೇಲೆ ಅದ್ಭುತ ಏನಂದರೆ, ಯಾರೋ ಒಬ್ಬ ಫ್ರೆಂಡ್ ಆದ ಮಾರ್ಕೆಟಲ್ಲಿ ತಾತ, ಅವ್ರ ಫ್ರೆಂಡ್ ಮಾಡ್ಕೊಂಡು ಅವ್ರಿಗೆ ಮೂಟೆ ಗಿಟ್ಟಲ್ಲಿ ಎತ್ತಕ್ಕಾಗ್ತಿಲ್ಲ. ಇವನೇನು ಮಾಡೋದು, ಎತ್ಕೊಂಡು ಅವ್ರಿಗೆ ಬಂದು ಅಂಗಡಿ ಮುಂದೆ ಹಾಕ್ತಾ, ತುಂಬ ಸಂತೋಷಪ್ಪ, ಚೆನ್ನಾಗಿರಪ್ಪ, ಏನು ಮಾಡ್ತೀಯಪ್ಪ ರಾಜ? ಅದೇ ಸೈಕಲಲ್ಲಿ ಹೋಗಿ ಸೊಪ್ಪು ಮಾಡ್ತಾ. ಏಯ್ ಅಲ್ಲೆಲ್ಲ ಹಾಕೋ ಹೋಯ್ತೀಯಾ? ನಾನು ಅಂಗಡಿ ಪಕ್ಕನೇ ಹಾಕೊಂಡು ಮಾರ, ಫೇವರ್ ಅಂಗಡಿ ಪಕ್ಕನೇ ಮಾಡು, ವ್ಯಾಪಾರ ಮಾಡ್ದ. ಒಂದು 3 ತಿಂಗಳು ಬರೋದಲ್ಲೆಲ್ಲ ಟೈತ್ ಕೊಡ್ಕೊಂಬಂದ. ಆಮೇಲೆ ಒಂದಿನ ಹೇಳಿದೆ, ನಿಂದು ಸ್ವಂತ ಅಂಗಡಿ ಇಡ್ತೀಯ ನೀನು? ಹೆಂಗೆ ಬ್ರದರ್? ವೆಯ್ಟ್ ಆ್ಯಂಡ್ ಸಿ, ದೇವ್ರ ಕಾರ್ಯ ಮಾಡ್ತಾರೆ. ಅಂಗಡಿ ಬರೋದಕ್ಕಾಗಿ ಸ್ತೋತ್ರ ಅಂತ ಸ್ಟಾರ್ಟ್ ಮಾಡ್ದ. ಒಂದಿನ ಈ ಅಜ್ಜಿ ಯಾವುದೋ ಊರಿಗೆ ಹೋಗೋರೆ, ಅವ್ರ ಮನೆ ಕಡೆ ಯಾವುದೋ ಮದುವೆಗೆ. ತಾತ ಒಬ್ಬರೇ ಕೆಲಸ ಮಾಡ್ತಾರೆ, ಈರುಳ್ಳಿ ವ್ಯಾಪಾರ, ದೊಡ್ಡ ಹೋಲ್ಸೇಲ್ ಡೀಲರ್ ಅವರು. ಸಡನ್ನಾಗಿ ಅಪ್ಪನಿಗೆ ಹಾರ್ಟ್ ಪೇಯ್ನ್ ಆಗೋಯ್ತು. ಯಾರು ಹೆಲ್ಪ್ ಮಾಡೋರಿಲ್ಲ. 7 ಗಂಟೆ ರಾತ್ರಿ ಈ ಹುಡುಗ ಏನು ಮಾಡ್ದ, ತಾತನ ಎತ್ಕೊಂಡು ಆಟೋಲ್ಲಿ ಹಾಕ್ಕೊಂಡು ಆಂಬ್ಯುಲೆನ್ಸಲ್ಲಿ ರೆಡಿ ಮಾಡಿ ತೊಗೊಂಡೋಗಿ ಹಾಲು ಹಾಕಿ ಅವ್ರ ರಿಲೇಟಿವ್ಸ್ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಕರೆದು ಎಲ್ಲರೂ ಬಂದುಬಿಟ್ರು. ಕೊನೆಗೆ ಡಾಕ್ಟ್ರು ಉಳಿಸ್ಕೊಟ್ಬಿಟ್ರು. ಅವ್ರಿಗೆ ಎಲ್ಲರೂ ಡಾಕ್ಟ್ರ್ ಪಾದಕ್ಕೆ ಬಿದ್ದರು. ಡಾಕ್ಟ್ರೇ ನಿಮ್ಗೆ ತುಂಬ ನಾವು ಧನ್ಯವಾದ ಹೇಳ್ತೇವೆ. ಅವ್ರು ಡಾಕ್ಟ್ರ್ ಹೇಳಿದ್ರು, ನನಗೆ ಧನ್ಯವಾದ ಹೇಳ್ಬೇಡಿ, ಈ ತಾತನ ಕರ್ಕೊಂಬಂದವನಿಗೆ ಹೇಳಿ ಅಂತ ಅಂದ್ರಂತೆ. ಎಲ್ಲಿ ಅವನು ನೋಡಲ್ಲಿ ನಿಂತಿದ್ದಾನೆ. ಈ ಹುಡುಗನ ಬಂದು ತುಂಬ ಥ್ಯಾಂಕ್ಸ್ ಅಪ್ಪ ಅಂತೇಳಿ ಈ ತಾತನ ಕರ್ಕೊಂಬಂದು ತಾತವನ್ನ ಬಿಟ್ಟು ಬಿಡೋಕ್ಕಾಗಲಿ ನೋಡಿ. ಒಡಂಬಡಿಗೆ ಸ್ಟಾರ್ಟ್ ಆಯ್ತು ನೋಡಿ. ಕೊನೆಗೆ ತಾತ ಅಂಗಡಿ ತುಂಬ ದಿನ ಕೂತ್ಕೊಳ್ಳೋಕ್ಕಾಗಿಲ್ಲ. ತಾತ ಹೇಳಿದ್ರು, ನಾ ರೆಸ್ಟ್ ತೊಗೊಳ್ತೀರಪ್ಪ, ಈ ಅಂಗಡಿ ವಹಿವಾಟೆಲ್ಲ ನೀನೇ ನೋಡ್ಕೊಳ್ಳಪ್ಪ, ನನಗೇನು ಕೊಡಬೇಡಪ್ಪ, ನಿನ್ಗೇನು ಲಾಭ ಬರ್ತದೆ ಅದನ್ನೊಂದು 20% ಕೊಡಪ್ಪ ಸಾಕು ಅಂತ. ಎಷ್ಟು? 20%. ಎಲ್ಲ ನಿಂದೆ ವ್ಯವಹಾರ, ಎಲ್ಲ ವಹಿವಾಟಿನಿಂದ, ಇನ್ನೇನು ಬೇಕೆಲ್ಲ ಇನ್ವೆಸ್ಟ್ ಮಾಡ್ಕೊ, ನಾನು 20% ಕೊಡು. ಅಲ್ಲಿಂದ ಸ್ಟಾರ್ಟ್ ಆಯಿತು. ಪಕ್ಕ 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 ಅಕ್ಕ ಪಕ್ಕ 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 ಎಲ್ಲ ಅಂಗಡಿ ತೊಗೊಂಬಿಟ್ರಿ ಆ ಹುಡುಗ. ಎಲ್ಲ ಅಂಗಡಿ ತೊಗೊಂಬಿಟ್ಟ. ನನ್ನ ಪ್ರಿಯ ದೇವ ಮಕ್ಕಳೇ, ಇವತ್ತು ಆ ಹುಡುಗನ ಹತ್ರ 8 ಅಂಗಡಿ ಇದೆ ಮಂಡೀಲಿ. ಎಲ್ಲ ಮಂಡಿಲೇ ಆನಿಯನ್ ಮರ್ಚೆಂಟು. ಇವತ್ತು ಕೂಡ ಅವರು ನನ್ನ ಕಾಣಿಕೆ ಕಳಿಸೋದು ಬಿಡಲಿಲ್ಲ ನೋಡಿ. ಫೇವರ್ ಹೆಂಗೆ ಬರುತ್ತಂದರೆ, ನೀವು ನೆನೆಸ್ತಾ ಇರೋ ರೀತಿಯಲ್ಲಿ ಅದು ಬರುತ್ತೆ. ಅದು ನಿಮ್ಮ ಅಮ್ಮನ ಮೂಲಕನೋ ಚಿಕ್ಕಮ್ಮನ ಮೂಲಕನೇ ಬರಬೇಕಂತ ರೂಲ್ಸ್ ಅಲ್ಲ. ಗಾಡ್ ಕ್ಯಾನ್ ಟೇಕ್ ಎನಿ ರೂಟ್, ಅದು ಬರ್ಬಿಡುತ್ತೆ ನಿಮ್ಗೆ ಆಶೀರ್ವಾದ. ಸೊ ನಡೆದು ಹೋದ ಘಟ್ಟಗಳನ್ನ ನೋಡಿ ದುಃಖ ಪಡಬೇಡಿ. ಮುಂದೆ ನಿಮಗಾಗಿ ಏನು ಇಟ್ಟಿದ್ದಾರೆ ಅನ್ನೋದು ಕುತ್ಕೊಂಡು ಯೋಚನೆ ಮಾಡಿ ನೋಡಿ. ನಾನು ಹೇಳ್ತೇನೆ, ಅದು ದೊಡ್ಡ ಆಶೀರ್ವಾದ.